ಬಹುಕೋಟಿ ಐಎಂಎ ಹಗರಣಕ್ಕೆ ಸಂಬಂಧಪಟ್ಟಂತೆ ಪವರ್ಫುಲ್ ವರದಿಯನ್ನ ನಿಮ್ಮ ಪವರ್ ಟಿವಿ ಮಾಡಿತ್ತು. ಮೆಗಾ ಫಾಲೋ ಅಪ್ ಅನ್ನ ಮಾಡಲಾಗ್ತಾ ಇದೆ. ಕೊನೆಗೂ ಕೂಡ ಸಂತ್ರಸ್ತರ ಅಕೌಂಟ್ಗೆ ಹಣ ವಾಪಸ್ ಆಗಿದೆ. ಬಹುಕೋಟಿ ಐಎಂಎ ಹಗರಣಕ್ಕೆ ಸಂಬಂಧಪಟ್ಟಂತೆ ಪವರ್ಫುಲ್ ಮೆಗಾ ಫಾಲೋ ಅಪ್ ಅನ್ನ ಮಾಡಲಾಗಿದೆ. ಕೊನೆಗೂ ಸಂತ್ರಸ್ತರ ಅಕೌಂಟ್ಗೆ ಹಣ ವಾಪಸ್ ಆಗಿದೆ. ಇದು ಪವರ್ ಇಂಪ್ಯಾಕ್ಟ್. ಸಂತ್ರಸ್ತರಿಗೆ ಹಣ ವಾಪಸ್ ಆಗಿದೆ. ಪವರ್ ಟಿವಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಐಎಂಎ ಕಂಪನಿಯಿಂದ ಮೋಸ ಹೋಗಿದ್ದ ಸಾವಿರಾರು ಗ್ರಾಹಕರು ಐಎಂಎ ಹಗಲು ದರೋಡಿಯ ಕೇಸನ್ನ ನಿಮ್ಮ ಪವರ್ ಟಿವಿ ಬಯಲಿಗೆ ಎಳೆದಿತ್ತು. ಮೋಸ ಹೋಗಿದ್ದ ಸಂತ್ರಸ್ತರ ಬೆನ್ನಿಗೆ ನಿಮ್ಮ ಪವರ್ ಟಿವಿ ಬೆಂಬಲವಾಗಿ ನಿಂತಿತ್ತು. ಇದೀಗ ಹಣ ಕಳೆದುಕೊಂಡಿದ್ದ ಸಂತ್ರಸ್ತರ ಅಕೌಂಟ್ಗೆ ಹಣ ವಾಪಸ್ ಬಂದಿದೆ. ಇದು ಪವರ್ಫುಲ್ ಫಾಲೋ ಅಪ್, ಪವರ್ಫುಲ್ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದು ಬಹುಕೋಟಿ ಐಎಂಎ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಸಂತ್ರಸ್ತರ ಅಕೌಂಟ್ಗೆ ಹಣ ವಾಪಸ್ ಆಗಿದೆ. ಇದು ಪವರ್ ಇಂಪ್ಯಾಕ್ಟ್. ಸಂತ್ರಸ್ತರಿಗೆ ಹಣ ವಾಪಸ್ ಆಗಿದೆ. ಪವರ್ ಟಿವಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಏನು ಹಣವನ್ನ ಕಳ್ಕೊಂಡಿದ್ರು ಸಂತ್ರಸ್ತರು, ಅವರೆಲ್ಲರೂ ಕೂಡ ಪವರ್ ಟಿವಿಗೆ ಅಭಿನಂದನೆಯನ್ನ ತಿಳಿಸ್ತಾ ಇದ್ದಾರೆ. ಐಎಂಎ ಕಂಪನಿಯಿಂದ ಸಾವಿರಾರು ಗ್ರಾಹಕರು ಮೋಸ ಹೋಗಿದ್ರು. ಈ ಐಎಂಎ ಹಗಲು ದರೋಡೆ ಏನಿತ್ತು, ಈ ಹಗಲು ದರೋಡೆಯನ್ನ ಬಯಲಿಗೆ ಎಳೆದಿದ್ದೇ ನಿಮ್ಮ ಪವರ್ ಟಿವಿ. ಮೋಸ ಹೋಗಿದ್ದ ಸಂತ್ರಸ್ತರ ಬೆನ್ನಿಗೆ ನಿಮ್ಮ ಪವರ್ ಟಿವಿ ಸದಾ ಬೆಂಬಲವಾಗಿ ನಿಂತಿತ್ತು. ಇದೀಗ ಹಣ ಕಳೆದುಕೊಂಡಿದ್ದ ಸಂತ್ರಸ್ತರ ಅಕೌಂಟ್ಗೆ ಹಣ ವಾಪಸ್ ಆಗಿದೆ. ಇನ್ನು ಐಎಂಎಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಠೇವಣಿದಾರರು ಮೋಸ ಹೋಗಿದ್ರು. ಹಣ ಡಬ್ಲಿಂಗ್ ಆಸೆಯಿಂದಾಗಿ ಸುಮಾರು ಜನರು ಠೇವಣಿಯನ್ನ ಮಾಡಿದ್ರು, ಹೂಡಿಕೆಯನ್ನ ಮಾಡಿದ್ರು. ಅವರೆಲ್ಲರೂ ಕೂಡ ಮೋಸ ಹೋಗಿದ್ರು. ಯಾವಾಗ ಈ ಪ್ರಕರಣವನ್ನ ಪವರ್ ಟಿವಿ ಬಯಲಿಗೆ ಎಳಿತು, ಆಗ ಗ್ರಾಹಕರು ಎಚ್ಚೆತ್ತುಕೊಂಡಿದ್ರು. ಇನ್ನು ಐಎಂಎಗೆ ಸಂಬಂಧಪಟ್ಟಂತೆ 10ಕ್ಕೂ ಹೆಚ್ಚು ಆಸ್ತಿಯನ್ನು ಈಗಾಗಲೇ ಸರ್ಕಾರ ವಶಪಡಿಸಿಕೊಂಡು ಹರಾಜು ಪ್ರಕ್ರಿಯೆಯನ್ನು ಕೂಡ ಮಾಡಿತ್ತು. ಇದೀಗ ಹಣವನ್ನ ಠೇವಣಿದಾರರು ಏನು ಸಂತ್ರಸ್ತರಿದ್ದರು ಅವರ ಅಕೌಂಟ್ಗೆ ಜಮೆ ಮಾಡಲಾಗಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಸಂತ್ರಸ್ತರ ಅಕೌಂಟ್ಗೆ ಹಣ ವಾಪಸ್ ಆಗಿದೆ. ಇನ್ನು ಈ ಕಂಪನಿಯಿಂದ ಸಾಕಷ್ಟು ಗ್ರಾಹಕರು ಮೋಸ ಹೋಗಿದ್ರು. ಈ ಸುದ್ದಿಯನ್ನ ಪ್ರಸಾರ ಮಾಡಿದ್ದು ನಿಮ್ಮ ಪವರ್ ಟಿವಿ. ಎಳೆ ಎಳೆಯಾಗಿ ಯಾವ ರೀತಿ ಮೋಸ ಮಾಡಿದ್ರು ಅದೆಲ್ಲವನ್ನು ಕೂಡ ಪವರ್ ಟಿವಿ ವಿಸ್ತೃತವಾಗಿ ವರದಿಯನ್ನ ಬಿತ್ತರಿಸಿತು. ಇದರ ಜೊತೆಗೆ ಸಂತ್ರಸ್ತರ ಹೆಗಲಿಗೆ ಹೆಗಲು ಕೊಟ್ಟು ನಿಮ್ಮ ಪವರ್ ಟಿವಿ ನಿಂತಿತ್ತು. ಇದೀಗ ಸಂತ್ರಸ್ತರ ಅಕೌಂಟ್ಗೆ ಹಣ ವಾಪಸ್ ಬಂದಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕ್ಕರ. ಮಂಜುನಾಥ್, ಅಕೌಂಟ್ಗೆ ಈಗೇನೋ ಹಣ ವಾಪಸ್ ಬಂದಿದೆ. ಎಷ್ಟು ಜನರ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿದೆ? ಇನ್ನು ಯಾವ ರೀತಿ ಪ್ರೊಸೀಜರ್ ಇದೆ ಇದು? ಏನು ಐಎಂಎ ಬಹುಕೋಟಿ ಹಗರಣ ಪ್ರಕರಣ ಸಂಬಂಧಪಟ್ಟಂಗೆ ಪವರ್ ಟಿವಿ ಏನು ಈ ಮೋಸ ಮಾಡ್ತಿರುವಂತಹ ಕಂಪನಿಯನ್ನ ಪವರ್ ಟಿವಿ ಬಯಲಿಗೆಳೆದಿತ್ತು. ಸಾಕಷ್ಟು ಜನರಿಗೆ ಈ ಒಂದು ಐಎಂಎ ಕಂಪನಿ ಮೋಸವನ್ನ ಮಾಡಿತ್ತು. ಸೊ ಅಂತ ಏನು ಆ ಮೋಸ ಹೋಗಿರುವಂತಹ ಸಂತ್ರಸ್ತರ ಬೆನ್ನಿಗೆ ನಿಂತಿದ್ದೆ ಪವರ್ ಟಿವಿ ಸತತವಾಗಿ ಏನೆಲ್ಲ ಜನರಿಗೆ ಯಾವ ರೀತಿ ಮೋಸ ಮಾಡ್ತಿದೆ ಅಂತೇಳಿ ಅದರ ಇಂಚಿಂಚು ಮಾಹಿತಿಯನ್ನ ಪವರ್ ಟಿವಿ ವಿಸ್ತೃತವಾಗಿ ಜನರ ಮುಂದಿಟ್ಟಿತ್ತು. ಸೊ ಅದು ಗೊತ್ತಾಯ್ತು, ದೊಡ್ಡ ಮಟ್ಟದಲ್ಲಿ ಇದು ಹಗರಣ ಮಾಡ್ತಾರೆ, ದೊಡ್ಡ ಮಟ್ಟದಲ್ಲಿ ಜನರಿಗೆ ಮೋಸ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಯ್ತು. ಸೊ ಜನರು ಇದರಿಂದ ಸಾಕಷ್ಟು ಹಣವನ್ನ ಕಳ್ಕೊಂಡಿದ್ರು, ಕೋಟ್ಯಾಂತರ ರೂಪಾಯಿ ಹಣವನ್ನ ಕಳ್ಕೊಂಡಿದ್ರು. ಅವರು ಕೂಡ ಏನಪ್ಪ ಮಾಡೋದು ಅನ್ನೋ ಒಂದು ಅತಂತ್ರ ಸ್ಥಿತಿಯಲ್ಲಿದ್ರು. ಅಂತ ಸಮಯದಲ್ಲಿ ಏನ್ ಈ ರೀತಿ ಜನರಿಗೆ ಮೋಸ ಮಾಡ್ತಿತ್ತು ಈ ಐಎಂಎ ಕಂಪನಿಯನ್ನು, ಯಾವಾಗ ಈ ಜನರಿಗೆ ಮೋಸ ಆಗ್ತಿದೆ ಅಂತ ಗೊತ್ತಾಯ್ತು. ಸೊ ಆಗ ಇದ್ರಿಂದ ಪವರ್ ಟಿವಿ ಅದರ ಜನರ ಬೆನ್ನಿಗೆ ನಿಂತು ಅದರ ಇಂಚಿಂಚು ಮಾಹಿತಿಯನ್ನು ಹೇಳಿದಾಗ ಈ ಮೋಸ ಆಗಿರೋದು ಏನಿವತ್ತು ಆ ಪವರ್ ಟಿವಿ ಸುದ್ದಿಯ ಬೆನ್ನಲ್ಲೇ ಇದೀಗ ಏನು ಹಣವನ್ನ ಕಳ್ಕೊಂಡಿದ್ರು ಆ ಸಂತ್ರಸ್ತರ ಅಕೌಂಟ್ಗೆ ಇದೀಗ ಹಣ ವಾಪಸ್ ಜಮೆ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಜನರು ಏನು ಹಣವನ್ನ ಕಳ್ಕೊಂಡಿದ್ದಂತಹ ಮೋಸ ಹೋಗಿದ್ದಂತಹ ಜನರು ಇವತ್ತು ಆ ಪವರ್ ಟಿವಿಗೆ ಅಭಿನಂದನೆಗಳು ಹೇಳ್ತಿರುವಂತದ್ದು. ಯಾಕಂದ್ರೆ ಇವತ್ತು ನೀವಿಲ್ಲ ಅಂದಿದ್ರೆ ನಮ್ ದುಡ್ಡು ಹಣ ಹೋಗ್ತಾ ಇತ್ತು, ಇವತ್ತು ನೀವು ಇರೋದ್ರಿಂದ ನಮ್ಗೆ ಹಣ ವಾಪಸ್ ಬಂದಿದೆ ಅಂತೇಳಿ ಆ ಸಂತ್ರಸ್ತರು ಹೇಳ್ಕೊಳ್ತಿರುವಂತದ್ದು. ಸಾಹಿತ್ಯ. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.